ಹಾಯ್ ಗೆಳೆಯರೇ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಎಲ್ಲರಿಗೂ. ಶುಭ ಮುಂಜಾನೆ ಬಿಸಿ ಬಿಸಿ ಸುದ್ದಿ ಏನಂತಂದ್ರೆ ನೆನ್ನೆ ಟ್ರೈಪಾಡ್ ಸ್ಟ್ಯಾಂಡ್ ಹೊಡೆದಾಕಿದ್ದಾರೆ ಭರತ್ ಅವರು. ಟ್ರೈಪಾಡ್ ಸ್ಟ್ಯಾಂಡ್ ಅದು ಮಿಸ್ಟೇಕ್ ಅಲ್ಲಲ್ಲ, ಅವರು ಹೊಡೆದಾಕಿರೋದಕ್ಕೊಂದು ತುಂಬಾ ಲಿಸ್ಟ್ ದೊಡ್ಡದಿದೆ, ಒಪ್ಕೊಳಕ್ಕೆ ಮನ್ಸಿಲ್ಲ ಅವ್ರಿಗೆ. ನಿಕಾನ್ದು ಚಾರ್ಜರ್ ಹೊಡೆದಾಕಿದ್ದಾರೆ, ಟ್ರೈಪಾಡ್ ಸ್ಟ್ಯಾಂಡ್ ಹೊಡೆದಾಕಿದ್ದಾರೆ, ಹಿಂದಗಡೆ ಕಾರ್ 2 ಸತಿ ಟಚ್ ಮಾಡಿದ್ದಾರೆ. ಟಚ್ ಮಾಡಿರೋದು ಒಂದು ಆಕ್ಸಿಡೆಂಟ್ ಆಗಿರೋದು, ಡೈರೆಕ್ಟ್ ಆಗಿ ಎತ್ಕೊಂಡ್ಬಂದು ಇಟ್ಟಿರೋದು. ಆಮೇಲೆ 85mm ಲೆನ್ಸ್ ಲೈಟ್ ಆಗಿ ಮೇಲ್ಗಡೆ ಒಂದು ಚಿಕ್ಕ ಸ್ಕ್ರಾಚ್ ಮೌಂಟ್ ಮಾಡಿದ್ದಾರೆ. ಆಮೇಲೆ ಒಂದು ನಿಕಾನ್ 85mm ಹಾಕೊಂಡು ಕೆಳಗಡೆ ದಬಾಕೊಂಡ್ ಬಿದ್ದಿದ್ದಾರೆ. ಅವರು ಬಿದ್ದಾರೆ, ಲೆನ್ಸ್ಗೆ ಒಂಚೂರು ಟಾಂಗ್ ಕೊಟ್ಟವ್ರೆ. ನಾನ್ ಬಿದ್ರು ಲೆನ್ಸ್ ನ ಕಾಪಾಡಿದೀನಿ, ನನ್ನ ಬಾಡಿಗೆ ಅಂಟಿಸ್ಕೊಂಡು ಇಟ್ಕೊಂಡಿದೀನಿ. ಆದ್ರೂ ಅದು ನಿಜಾನೇ ಅಚಾನಕ್ ಆಗಿ ಲೈಟ್ ಆಗಿ ಟಚ್ ಆಗಿದೆ. ಸೊ ಈ ತರ ಲಿಸ್ಟ್ ತುಂಬಾ ದೊಡ್ಡದಿದೆ, ಆದ್ರೆ ವ್ಯಕ್ತಿ ಒಪ್ಕೊಳ್ಳೋದು ಮಾತ್ರ ಇಲ್ಲ. ಇದೇ ತರ ಏನ್ ಮಾಡಿದ್ದಾರೆ, ಇದಲ್ಲದೆ ಇನ್ನೂ ಏನಾಗಿದೆ ಅಂತಂದ್ರೆ, ಒಂದ್ಸತಿ ಇಲ್ಲಿ ಬರ್ಬೇಕಂದ್ರೆ ಆಟೋದಲ್ಲಿ ಬಂದಿದ್ದಾರೆ. ಆಟೋನೇ ದಬಾಕ್ಬಿಟ್ಟು ಮುಂದೆ ವಿಂಡ್ಶೀಲ್ಡ್ ಹೊಡೆದಾಕೊಂಡಿದ್ದಾರೆ. ಆಟೋದು ಅದೇನ್ ಗೊತ್ತಾ ಪ್ರಾಬ್ಲಮ್ ಆಗಿದ್ದು, ಅವತ್ತು ಬೆಳಗ್ಗೆ ಹೋಗಿ ನಾನು ಗ್ಯಾಸ್ ತುಂಬಿಸ್ಕೊಂಡು ಬರ್ತಾ ಇದ್ನ. ಇವರು ಟೈಮ್ ಆಗೋಯ್ತು, ಎಲ್ಲಿದ್ದೀರಾ ಅಂತ ಇದ್ರು. ಅದೇ ಟೈಮಿಗೆ ಫೋನ್ ಮಾಡಿ ಮಾತಾಡ್ಕೊಂಡು ಬರ್ತಾ ಇದ್ದೆ. ಫೋನ್ ಎತ್ತಿ ಹಿಂಗೆ ಇಡೋ ಅಷ್ಟೊತ್ತಿಗೂ ಅಲ್ಲಿ ಹಳ್ಳ ಬರೋದಕ್ಕೂ ಕರೆಕ್ಟಾಗಿತ್ತಾ. ಇವ್ರ ಕಾಲ್ನ ಕಟ್ ಮಾಡಿ ನಾನು ಇಟ್ಟೆ ಅಷ್ಟೇ. ಫುಲ್ ಆಟೋ ಟೋಪಲ್ ಆಗೋಯ್ತು. ಪಿಟ್ಟಲ್ಲಿ ಬಿದ್ದಿ ಟೋಪಲ್ ಆಗಿ ಅದು ಇದಾಗಿರೋದು, ಹೊಡೆದೋಗಿರೋದು, ಗ್ಲಾಸ್ ಹೊಡೆದೋಯ್ತದು ಫುಲ್ ಚೂರಾಗಿ ನನ್ನ ಕೈಗೆ ಚುಚ್ಚಿ ಫುಲ್ ಡ್ಯಾಮೇಜ್ ಆಗಿ ಹಿಂಗಾಗಿತ್ತು. ಆಮೇಲೆ ಘಟನೆ ಏನಪ್ಪಾ ಅಂತಂದ್ರೆ, 2 ವೀಲರ್ ಅಮೃತಹಳ್ಳಿಲೇಕಂದ್ರೆ 2 ವೀಲರ್ ಹಾಕೊಂಡು ಬಿದ್ದಿ ಇಲ್ಲೆಲ್ಲ ಕೈ ತರ್ಚ್ಕೊಂಡು ಗಾಡಿ ತರ್ಚ್ಕೊಂಡು ಅದು ಹೊರಟೋಯ್ತು. ಇನ್ನೊಂದು ಘಟನೆ ಏನಪ್ಪಾ ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ಸ್ಟ್ಯಾಂಡ್ ಹಿಂದಿನ ಘಟನೆ ಏನಪ್ಪಾ ಅಂತಂದ್ರೆ, ಓಸ್ ಪೈಪ್ ಕಿದಾಕೊಂಡವ್ರೆ ಕೆಳಗಡೆ ಪೆಟ್ರೋಲ್ದು. ಎಲ್ಲ ಮಾಡಬಾರ್ದು ಕೆಲಸ ಅಷ್ಟು ಮಾಡ್ಬಿಟ್ಟು ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಮಾಡಿಲ್ಲ. ಹೌದು, ಅದು ಅಚಾನಕ್ ಆಗಿರೋದು. ಎಲ್ಲ ಅಚಾನಕ್ ಆಗಿ ಆಗುತ್ತೆ ಇವ್ರಿಗೆ, ಎಲ್ಲ ಆಗೋದಷ್ಟು ಅಚಾನಕ್ಕೇನೆ, ಅಚಾನಕ್ ಆಗಿ ಅಚಾತುರ್ಯವಾಗಿ ಅಚಾನಕ್ ಆಗಿ ಆಗೋಗಿರುತ್ತದು. ಏನ್ ಮಾಡಕ್ಕಾಗಲ್ಲ. 1-2 ಅಂತಂದ್ರೆ ಪರವಾಗಿಲ್ಲ, ಎಲ್ಲಾನು ಹಿಂಗೆ ಅಂದ್ರೆ ಏನ್ ಮಾಡೋಣ, ಏನ್ ಹೇಳೋಣ ಹೇಳಿ. ನೋಡಿ, ಈ ತರ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ರೆಪ್ಯುಟೇಷನ್ ಡೌನ್ ಮಾಡ್ತವ್ರೆ. ಹೌದು, ಇವ್ರದ್ದು ರೆಪ್ಯುಟೇಷನ್ ಡೌನ್ ಮಾಡ್ತೀನಿ. ಇವ್ರ ಮೇಲೆ ಡಿಫಾಮೇಷನ್ ಕೇಸ್ ಇರ್ತಾರೆ. ಇವಾಗ ಮಾಡೋದೆಲ್ಲ ಮಾಡ್ತೀರಾ ಬರೋದು ಒಪ್ಕೊಬೇಕು. ಹೌದು ನೋಡಿ, ನಾನು ಮಾಡೋದು ಹೌದು, ನಾನು ಮಾಡಿದೆ ಅಂತ ನೋಡಿ. ಚಾರ್ಜರು ನಾನು ಕೆಳಗೆ ಬೀಳಿಸ್ದೆ, ಹೌದು ನಾನೇ ಮಾಡಿದ್ದು ಅಂತ ನಾನೇ ಒಪ್ಕೊಂಡೆ ಅದನ್ನ. ಅದಕ್ಕೆ ಅವ್ರು ವಿನೀತ್ ಅವ್ರಿಗೆ ಎಷ್ಟು 2,600 ಅಲ್ಲಿದಾಳಲ್ಲ ನಮ್ಮ ತಂಗಿ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಭಯ್ಯ? ನಂಜನಗೂಡು ಹೋಗ್ತಾ ಇದೀರಿ. ಟ್ರಾಫಿಕ್ ಸುದ್ದಿ ಅಪ್ಲೋಡ್ ಮಾಡಕ್ಕೆ ಏನೇನು ಅಪ್ಡೇಟ್ ಕೊಡಕ್ಕೆ ಓಪನ್ ಮಾಡಿದ್ರೆ ಅಭಿ? ಟ್ರಾಫಿಕ್ ಅಪ್ಡೇಟ್ ಅಂತಲ್ಲ, ಓಡ್ತಾ ಇದೀವಿ. ನೋಡಿದ್ರೆ ಮುಂದೆ ಇಷ್ಟು ಟ್ರಾಫಿಕ್. ಏನೋ ಆಗಿರುತ್ತೆ ಬ್ರ, ದಬಾಕೊಂಡಿರ್ತಾರೆ ಅವನಾದ್ರೂ ಒಬ್ಬ ಇರ್ತಾನಲ್ಲ, ಟಚ್ ಗಿಚ್ ಆಗಿರುತ್ತೆ. ಬೆಳಿಗ್ಗೆ ಫ್ರಸ್ಟ್ರೇಷನ್ ಅಲ್ಲಿ ಹೌದು, ಲೈಟ್ ಆಗಿ ಏನಾದ್ರು ಗುಮಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿದ್ರೆ ಆಗಿರುತ್ತೆ, ಇಲ್ಲ ಬ್ರೇಕ್ ಡೌನ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಇವರಿಂದನೇನಾ ಈ ಟಾಟಾ ಏಸ್ ಇಂದ ಬರ? ಇಲ್ಲ ಅದು ನೋಡಿದ್ರೆ ಗಾಜೆಲ್ಲ ಹೊಡೆದೋಗೈತೆ ವಿಂಡ್ಶೀಲ್ಡ್ ಅದ್ರದ್ದು. ಅದೇ ಬೇಕು, ಮೋಸ್ಟ್ಲಿ ಯಾರೋ ಬೆಲ್ಟ್ ಮಾಡಿದ್ದಾರೆ, ಸ್ಟೋನ್ ಬೆಲ್ಟಿಂಗ್ ಮಾಡಿದ್ದಾರೆ. ಜ್ಯೂಸ್ ಅಂಗಡಿ ಅವನಿಂದ ಟ್ರಾಫಿಕ್ ಅನ್ಸುತ್ತೆ. ಯಾರು ಈ ಜ್ಯೂಸ್ ಅಂಗಡಿ ಇದ್ದಾನ? ಎಲ್ಲರೂ ಕ್ಲೀನಿಂಗ್ ಮಾಡ್ತಿದ್ದಾರೆ, ಅದನ್ನ ನೋಡ್ತಾ ಇದಾರೆ ಅನ್ಸುತ್ತೆ ನಮ್ಮ ಮಹಾಜನರು. ಈ ಜ್ಯೂಸ್ ಅಂಗಡಿಯಿಂದ ಪ್ರಾಬ್ಲಮ್ ಇಲ್ಲ ಇರ್ಬೋದಾ? ಇಲ್ಲ, ಆದ್ರೆ ಇದೆಲ್ಲ ತಪಾಸೋದು. ಕಾರ್ಮಿಕರು ನೈಟ್ ಮಾಡ್ಬೇಕಾಗಿರೋ ಕೆಲಸನೇ ಡೇ ಟೈಮಲ್ಲಿ ಮಾಡ್ಕೊಂಡ್ ಕೂತವ್ರೆ. ಇವ್ರಿಗೆ ಗೊತ್ತಿರುತ್ತೆ ಬೆಳಿಗ್ಗೆ ಹೊತ್ತೆಲ್ಲ ಆಫೀಸ್ ಹೋಗ್ತಾರೆ ಅಂತೆಲ್ಲ ಗೊತ್ತು. ಅಂದ್ರು ಏನಪ್ಪಾ ಅಂತಂದ್ರೆ, ಈಗ ಕಿಕ್ ಅವ್ರಿಗೆ ಅವ್ರದ್ದು ಆಫೀಸ್ ಇವಾಗಲೇ ಸ್ಟಾರ್ಟ್ ಮಾಡ್ಬೇಕು. ಬ್ಯಾರಿಕೇಡ್ ಎಲ್ಲ ಹಾಕಿದಾರಲ್ಲ, ರಸ್ತೆ ಕಿರಿದಾಗಿ ಮಾಡಿರೋದ್ರಿಂದ ಉರಿದಾಗಿ ಹೋಗ್ತಾ ಇದಾರೆ ಎಲ್ಲರೂ. ಇಷ್ಟೇ, ಇಲ್ಲೇನೂ ಇಲ್ಲ, ಇದೇ ರೀಸನ್ ಇದ್ದಿದ್ದು. ಅಷ್ಟೇ. ಇವಾಗ ಓಪನ್ ಆಯ್ತು ನೋಡಿ, ಎಲ್ಲ ಚಚ್ಕೊಂಡು ಹೋಗ್ತಾರೆ. ಫ್ರಸ್ಟ್ರೇಷನ್ ಎಲ್ಲ ಓಪನ್ ಆಗ್ಬಿಡುತ್ತೆ ಎಲ್ಲರಿಗೂ. ಆಮೇಲೆ ಬರುತ್ತೆ, ನಾವು ಒಳ್ಳೆ ಫ್ಯೂಲ್ ಸ್ಟೇಷನ್ ನೋಡ್ಕೊಂಡು ಫ್ಯೂಲ್ ಹಾಕ್ಬೇಕಾಗತ್ತೆ. ಹಾಕ್ಸೋಣ ಭಯ್ಯ. ಮಂಡೇ ಬರುತ್ತೆ ಇವತ್ತು. ಹೌದು, ಕರೆಕ್ಟಾಗಿ ಮಂಡೇ ದಿನಾನೇ ನಾವು ನಂಜುಂಡೇಶ್ವರ ದೇವಸ್ಥಾನ ಹತ್ರ ಇರೋ ನಂಜನಗೂಡ್ಗೆ ಹೋಗ್ತಾ ಇದೀವಿ ನಾವು. ಹೌದು, ಅಲ್ಲೇ ಸುತ್ತಮುತ್ತ ಏರಿಯಾದಲ್ಲೇ ಕ್ಲೈಂಟ್ ಇರೋದು. ನಮ್ಮ ಸ್ಟೇನು
ಅಲ್ಲೇ ಮಾಡಿರೋದವರು, ನಂಜನಗೂಡಲ್ಲೇ ಮಾಡಿರೋದು ನಮ್ದು. ನಂಜುಂಡೇಶ್ವರ ಸನ್ನಿಧಿಗೆ ಹೋಗಿ ದರ್ಶನ ಮಾಡಿಕೊಂಡು ಮದುವೆ ಆಗಲಿ ಅಂತ ಬೇಡ್ಕೊಂಬಂದ್ರ. ಮದುವೆ ಆಗಲಿ ಅಂತಲ್ಲ, ಅದೊಂದು ಸ್ವಲ್ಪ ಒಂದು ರೀಸನ್ ಅದು. ಏನು ಯಾವಾಗಲೂ ಒಂದೊಂದು ರೀಸನ್ ಇರುತ್ತೆ. ಯಾವ ರೀಸನ್ ಹೇಳೋದಲ್ಲ ನೀವು ನನಗೆ, ಆಮೇಲೆ ಹೇಳ್ತೀನಿ ಅಂತ. ಅದು ಅಪ್ಪಂದು ಆಗಿದ ತಕ್ಷಣ ಹೋಗಿದ್ದದು. ಓಕೆ, ಈಗ ಟೋಲ್ ಬೂತ್ ಹತ್ರ ಬಂದಿದ್ದೀವಿ ನಾವು. ಓಕೆ, ನೆಲಮಂಗಲ ಟೋಲ್ ಬೂತ್. ಜನರಿಗೆ ಏನೋ ಡ್ರಾಪ್ ಕೊಡೋದಾಗಿದ್ರೆ ಕೊಡ್ಬೋದಪ್ಪ. ಕೇಳಿ ಎಲ್ಲಿ ಇಲ್ಲಿ 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 ಅಂತ ನಂಜನಗೂಡ ಬಸ್ ಅವ್ರು ಹೊಚ್ಗೆ ಹೊಡೆದಾಕ್ಬಿಡ್ತಾರ. ಆಮೇಲೆ ಲೆಜೆಂಡ್ರಿ ಬಿಸ್ಕೆಟ್ ಫ್ಯಾಕ್ಟರಿ ಪಾರ್ಲೆ ಡೈಲಿ ಬರತ್ತವ್ರು ಅದೇನೆ ಅವ್ರ ನಾಯಿ ಆಗೋದು. ಆಕ್ಚುಲಿ ಅವ್ರ ನಾಯಿಗೆ ಅವರು ಬಿಸ್ಕೆಟ್ ಪ್ಲಸ್ ಲಿವರ್ ರೈಸ್ ಒಂದ್ ಜಾಗ ಇದೆ ಹುಡುಕನ್ ಮಕ್ಳು ತಿನ್ನಕಂತ. ಅಸಲಿ ಇವ್ರು ತಗೊಂಡೋಗೋದು, ಅದು ತಗೊಂಡೋಗೋದು. ಹೌದಾ? ಅದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ರುಚಿಗಿದ್ ಬಿಡುತ್ತಾ ನೈಟಿ ಕೇಳುತ್ತೆ ನಾಯಿ. ನಾಯಿಗೆ ಏನಾಗುತ್ತೆ, ಖಾರ ಜಾಸ್ತಿ ಹಾಕಿದ್ರೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ನಾಯಿಗೆ. ಅದಕ್ಕೆ ಖಾರ ಹಾಕಲ್ಲ, ಸುಮ್ಮನೆ ನೀರಲ್ಲಿ ಬೇಯಿಸ್ಬಿಟ್ಟು ರೈಸ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಹಾಕೋದು ಅಷ್ಟೇ. ಚಿಕ್ಕ ಬಿದಿರ್ಕಲ್ಲು, ಸ್ಮಾಲ್ ಬಿದಿರ್ಕಲ್. ಸ್ಮಾಲ್ ಹೆಂಗೆ ಅದು ಇಂಗ್ಲಿಷಲ್ಲಿ ಹೆಂಗೆ ಹೇಳ್ಬೋದು? ಚಿಕ್ಕ ಬಿದಿರ್ಕಲ್ ಅಲ್ವಾ? ಬ್ಯಾಂಬೂ. ಸ್ಮಾಲ್ ಸ್ಟಿಕ್ ಸ್ಟೋನ್. ಬಿದ್ರು ಅಂದ್ರೆ ಬಿದಿರು ಬ್ಯಾಂಬೂ ಅಲ್ವಾ? ಬ್ಯಾಂಬೂನಾ? ಸ್ಮಾಲ್ ಬ್ಯಾಂಬೂ ಸ್ಟೋನ್. ಸ್ಮಾಲ್ ಬ್ಯಾಂಬೂ ಸ್ಟೋನ್. ನಾವು ಇವಾಗ ಸ್ಮಾಲ್ ಬ್ಯಾಂಬೂ ಸ್ಟೋನ್ ಅಂತ ಇದೀರಿ. ಸ್ಟೀಲ್ ಹೆಡ್ ಎಲ್ಲರಿಗೂ ವಿತೌಟ್ ಹೆಲ್ಮೆಟ್ ಹೋಗ್ತಾರ ಅಂದ್ರೆ ಎಲ್ಲ ಸ್ಟೀಲ್ ಹೆಡ್ಸ್. ಏನಾಗಲ್ಲ ಅಂತೀರ ಹಂಗಾರೆ? ಏನು ಆಗಲ್ಲ, ಅವ್ರಿಗೆ ಬ್ಲಡ್ ಬರೋಲ್ಲ, ಆಯಿಲ್ ಲೀಕ್ ಆಗುತ್ತೆ. ಆಯಿಲ್ ರೆಡ್ ಕಲರ್ ಇರುತ್ತಾ? ಲಾಲ್ ಕೂಡ 30 ವೇಟ್ ಆಯಿಲ್. ಹೌದು, ಕಂಪ್ರೆಸರ್ಗೆ ಹಾಕೋದು ಅದು. ಬ್ರೇಕ್ ಆಯಿಲ್. ಹೌದು, ಅದು ಅದೇ ತರನೇ ಲಾಲ್ ಕೂಡ ಬರುತ್ತೆ. ಎಲ್ಲಾದ್ರೂ ಒಂದು ಜಾಗ ನೋಡಿ ಒಂಚೂರು ಸೈಡ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕೆ ನಿಮ್ಗೆ ಏನಾದ್ರು ಇಳಿಸೋದಿದೆಯಾ? ಹೌದು, ಇಂಟರ್ವ್ಯೂಲ್ಗೆ ಹೋಗ್ಬೇಕು. ಇಂಟರ್ವ್ಯೂ ಇಲ್ಲ ಅಲ್ಲ, ಮೊದಲು ಮೈಸೂರು ಹೋಗ್ಬೇಕಂದ್ರೆ ಸೀದಾ ಟೌನ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ರೈಟ್ ಎತ್ತದಾನೆ BGS ಫ್ಲೈಓವರ್, ಸೀದಾ ಒಂದೇ ರೂಟ್ ಮೈಸೂರು ರೋಡ್ ಅಷ್ಟೇ. ಅದೇ ಮೈಸೂರು ರೋಡ್. ಈಗ ನಾ ಮೈಸೂರು ಹೋಗೋದಕ್ಕೆ ಮುರುಗುಂಟೆಪಳ್ಳಿ ರೈಟ್ ತಗೊಂಡು ಮಾಕ್ಲಿ ಹತ್ರ ಬಂದು, ಮಾಕ್ಲಿನ ಇದು ಮಾದಾವರದ ಹತ್ರ ಬಂದು ಇಲ್ಲಿ ಲೆಫ್ಟ್ ತಗೊಂಡು ನಾವು ಯಾಕೆ ಹೇಳ್ತೀರಾ, ಎಲ್ಲೆಲ್ಲೋ ಟೋಲ್ಗಳು ಕಟ್ಕೊಂಡು ಏನೇನೋ ಮಾಡ್ಕೊಂಡು ಎಲ್ಲ ಟ್ರಾಫಿಕ್ ಎದುರ್ಕೊಂಡೆ. ಹೌದು, ಇವಾಗ ನೈಸ್ ರೋಡ್ಗೆ ಸುಸ್ವಾಗತ ಮಾಡ್ತಾ ಇದೆ ನಮ್ಮನ್ನ. ಇಲ್ಲಿಂದ 2.5 hours ಅಷ್ಟೇ ಅಂತೆ. ಸುಮ್ನೆ 18 ಹೋದ್ರೂ ರೀಚ್ ಆಗ್ಬಿಡ್ತೀರಿ ಅಷ್ಟೇ, ಇನ್ನೂ ಬೇಗನೆ ರೀಚ್ ಆಗ್ಬಿಡ್ತೀರಿ ನಾವು. ಏನಾದ್ರು ಒಂದು ಒಳ್ಳೆ ಟೀ ಕಾಫಿ ಕುಡ್ಕೊಂಡು ಹಾಗೆ ಹೋಗೋಣ, ಸ್ಮೂತ್ ಆಗಿ ಜಾಲಿಯಾಗಿ ಹೋಗೋಣ. ಇನ್ನು ಎಷ್ಟು ವರ್ಷ ಇದನ್ನ ರಿಕವರ್ ಮಾಡ್ತಾರೋ ಗೊತ್ತಿಲ್ಲಪ್ಪ, ದುಡ್ಡು ಇದ್ರಲ್ಲಿ. ಆಯ್ತಲ್ಲ, ಒಂದು 15 ವರ್ಷ ಆಯ್ತು, 15 ವರ್ಷ ಆಯ್ತಲ್ಲ. ಇಲ್ಲ, ಕೇಳಿ ಅವರು ಸುಮ್ಮನೆ ದುಡ್ಡು ತಗೋತಾ ಇದಾರ. ಯಾರು ಅನ್ನೋದು ನಾನು ಮಾತಾಡಲ್ಲ, ಬಟ್ ಯಾಕೆ ದುಡ್ಡು ತಗೋತಿದಾರೆ ಗೊತ್ತಾಗ್ತಿಲ್ಲ. ಅಕ್ಕ ನಿದ್ದೆ ಮಾಡ್ತಾ ಇದಾರೆ ಟೋಲಲ್ಲಿ. ಏನ್ ಬರ ಏನಪ್ಪ ವಿಚಿತ್ರ ಇದು. ಅವನಿಗೆ ಮಾತ್ರ ಬ್ಯಾರಿಕೇಡ್ ಹಾಕ್ತೋ, ನಮ್ಗೆ ಹಾಕಿಲ್ಲ. ಸ್ಪೆಷಲ್ ಅನ್ಸುತ್ತೆ. ಹೊಸೂರು ಮೈಸೂರು ಮೈಸೂರು ಅಲ್ಲ, ಅದು ಗೊತ್ತಲ್ಲ ನಿಮ್ಗೆ. ನನ್ಗೆ ಆಗುತ್ತೆ. ಟೈಮಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ಆರ್ಗ್ಯುಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ ನಿಮ್ದು. ಅದಂಗೆ ವಾದಿಸೋದ್ರಲ್ಲಿ ಕರೆಕ್ಟ್ ಆಗಿರುತ್ತೆ. ಮಾಡಿರೋದ್ನ ಮಾಡಿರಲ್ಲ ಅಂತ ಹೇಳ್ಬೇಕಾದ್ರೆ ಮಾತ್ರ ಬಾಯ್ ಕರೆಕ್ಟ್ ಆಗಿ ಓಡಾಡುತ್ತೆ. ಇದು ತುಂಬಾ ಹೊತ್ತಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಈ ವಿಷಯನ ನಾವು ಲ್ಯಾಗ್ ಮಾಡ್ತಾ ಇದೀವಿ. ನಾನು ಒಪ್ಕೊಂಡ್ಲಲ್ಲ ಅಂತಾರೆ ಅವರು, ನಾನು ಒಪ್ಕೊಂತೀನಿ ಅಂತ ನಾನು. 2 ವಿಚಾರ ಅಂದ್ರೆ ಪರವಾಗಿಲ್ಲ, ಈ ತರ ಇಷ್ಟು ಹೇಳ್ಕೊಂಡು ಹೋಗ್ಬೋದು. ಅಷ್ಟು ವಿಚಾರ ಇದ್ರೆ ಏನ್ ಮಾಡೋಣ ಹೇಳಿ.
ಬಟ್ ಇದು ಒಂಥರ ಚೆನ್ನಾಗಿದೆ ಕೇಳ್ಕೊಂಡು ಹೋಗಕ್ಕೆ. ಹಾ ಇದಕ್ಕೆ ಸಾಕ್ಷಿ ತುಂಬಾ ಜನ ಇದ್ದಾರೆ. ಆಮೇಲೆ ಹೇಳಿರೋದನ್ನ ಹೇಳಿಲ್ಲ ಅನ್ಬಿಡೋದು. ಬರೋದು 7 ಗಂಟೆಗೆ ಬನ್ನಿ ಅಂದ್ರೆ 7 ಗಂಟೆಗಳ ನಾನು 8 ಗಂಟೆ ಒಂದು ಏನ್ ಗೊತ್ತಾ, ನನ್ಗೆ ಸ್ವಲ್ಪ ನನ್ಗೆ ಪ್ರಾಬ್ಲಮ್ ಇದೆ, ಅದು ಮರ್ತೋಗ್ಬಿಡ್ತೀನಿ ಟಕ್ ಅಂತ, ಯಾವ್ದು ಏನು ಅಂತ ಗೊತ್ತಾಗಲ್ಲ ಒಂದೊಂದ್ ಸರ್ತಿ. ಅದನ್ನ ಏನ್ ಬರೋದು ಹಂಗಿದೆ ಭಾರಿ ಸೈಜು. ನಾನು ಕಬ್ಣ ತುಂಡು ಅನ್ಕೊಂಡಿದ್ದೆ ಬಂದು. ನನ್ಗೆ ಎಲ್ಲ ಆ ಕಡೆ ಇತ್ತಲ್ಲ ಅದು. ಆಹಾ. ಇವಾಗ ಈ ರೋಡ್ನ ಹೆಂಗ್ ನೋಡ್ತಾ ಇದ್ದೀರಾ, ಇವಾಗ ನೋಡಿ ಈ ರೋಡ್ ಹೆಂಗ್ ಕಾಣ್ತಾ ಇದೆಯಲ್ಲ, ಸೇಮ್ ಇದೇ ತರನೇ ನಮ್ಮ ಇದಿದ್ದು ಹೆಬ್ಬಾಳ ಔಟರ್ ರಿಂಗ್ ರೋಡ್ ಇದ್ದಿದ್ದು. ಟುವರ್ಡ್ಸ್ ಮಾರ್ತಳ್ಳಿ ಹೋಗ್ಬೇಕಂದ್ರೆ ಬಿಕೋಂತಿತ್ತು, ಆ ಕಡೆಗೂ ಈ ಕಡೆಗೂ ಏನಿರ್ಲಿಲ್ಲ. ಅದು KRPುರಂ ದಾಟ್ಕೊಂಡು ಸಿಲ್ಕ್ ಬೋರ್ಡ್ ತನಕ ಹೋಗ್ಬೇಕಂದ್ರೆ ನಾನು ನ್ಯೂ ಹಾರಿಸನ್ ಕಾಲೇಜ್ಗೆ ಇಂಟರ್ ಕಾಲೇಜ್ ಫೆಸ್ಟ್ಗೆ ಒಂದ್ಸತಿ ಹೋಗಿದ್ದೀನಿ. ಅದಕ್ಕೆ ಆ ಕಾಲೇಜ್ ಜಂಟಿ ವಾಹನ ಬಸ್ಸಲ್ಲಿ ಹೋಗಿರೋದು. ಹಿಂಗೇನೆ ಬಿಕೋ ಅಂತಿತ್ತು ರೋಡು, ಬರೀ ಲಾರಿಗಳು ಓಡಾಡ್ತಾ ಇತ್ತು, ಪ್ಲಸ್ ಟ್ಯಾಂಕರ್ ಲಾರಿಗಳು, ಆಮೇಲೆ ಗ್ಯಾಸ್ ಟ್ಯಾಂಕರ್ಸು, ಆಮೇಲೆ ಕಂಟೈನರ್ ಇದೆಯಲ್ಲ ಅದು ಹಾಕೊಂಡು ಓಡಾಡ್ಕೊಂಡಿರೋದು ನೋಡಿ. ಇದೇ ಥರನೇ ಸೇಮ್ ರೋಡ್ ತುಂಬ ಮರ ಇತ್ತು, ಆಮೇಲೆ ಆ ಕಡೆ ಈ ಕಡೆ ಸರ್ವಿಸ್ ರೋಡು ಹಿಂಗೇನೆ ಇದ್ದಿದ್ದು. ಆದರೆ ಇವಾಗ ಅದು ಟ್ರಾಫಿಕ್ ಜಾಮ್, ಅದೂ ಫುಲ್ಲು ಸಿಗ್ನಲ್ಗಳು ಹಾಕೊಂಡಲ್ಲಿ ಎಷ್ಟು ರಶ್ ಅಂದರೆ ರಶ್ ಬರತ್. ನಾನು ನೋಡ್ದಂಗೆ ಹೆಬ್ಬಾಳ ಎಲ್ಲ ಫುಲ್ಲು ಖಾಲಿ ಇತ್ತು. ನಾನು ನೋಡಿದ್ದೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಎಕ್ಸೈಟ್ಮೆಂಟ್ ಹಿಂಗೆ ಬಗ್ಗಿ ನೋಡಿದ್ರೆ ಇವಾಗ ಹೆಂಗಿರುತ್ತೆ. ಕಿಟಕಿಯಿಂದ ನೋಡಿದ್ರೆ ಬ್ರಿಡ್ಜ್ ಮೇಲೆ ಹೋಗ್ತೀರಿ, ಬ್ರಿಡ್ಜ್ ಯಾವ ಥರ ಇದೆಯಪ್ಪ, ಬ್ರಿಡ್ಜ್ ಹೆಂಗಿರ್ಬೋದು, ಅದ್ರ ಮೇಲೆ ಹೋಗ್ತಿದ್ದೀರಲ್ಲ ನಾವು ಅಂತ ಒಂದು ಎಕ್ಸೈಟ್ಮೆಂಟ್. ಲೈಫಲ್ಲಿ ಎಂತೆಂಥ ಪ್ರಾಬ್ಲಮ್ಸ್ ನೋಡಿದ್ಮೇಲೆ ಎಕ್ಸೈಟ್ಮೆಂಟ್ ಎಲ್ಲ ಕಳೆದೋಯ್ತು. ಇದೆಲ್ಲ ಬ್ರಿಡ್ಜ್ ಏನೂ ಇಲ್ಲ, ನೀರೇನು ಇಲ್ಲ ಅನ್ನಿಸ್ತಾ ಇದೆ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ. ಎಲ್ಲಿ ಹಾಕೋದು ಗಾಡಿನ? ಅಲ್ಲಿ ಹಾಕ್ಬಿಡೋಣ. ಹೌದಾ? ಹತ್ತುವರೆಗೆ ಬಿಟ್ಟಿರೋದು, 2:17ಕ್ಕೆ ರೀಚ್ ಆಗಿದೆ. ಆ್ಯಕ್ಚುಲಿ 1:50ಕ್ಕೆ ರೀಚ್ ಆಗಬೇಕಾಗಿದ್ದೀವಿ ನಾವು. ಲಂಚ್ ಬ್ರೇಕ್ ಕೊಟ್ಟಿರೋದ್ರಿಂದ ಒಂದು 20 ನಿಮಿಷ, 20 ಸ್ಮೂತಾಗಿ ನಡೀತು. ಆದರೆ ನಡ್ಕೊಂಬಂತು, ಓಡಿಸ್ಕೊಂಡು ಆರಾಮಾಗಿ ಹಾಡು ಕೇಳ್ಕೊಂಡು